ದೇಶಗಳಿದ್ದಾವೆ ಅವರು ಸಹಿತ ಇವತ್ತು ಏನಾದರೂ ಮಾಡಿ ಶತಾಯ ಇದನ್ನು ಇಲ್ಲೇ ಬಗೆಹರಿಸಬೇಕು. ಇಲ್ಲಪ್ಪ ಅಂತಂದ್ರೆ ಇದು ಮೂರನೇ ಯುದ್ಧಕ್ಕೆ ಆಸ್ಪದ ಆಗ್ಬೋದು, ಇಲ್ಲೇ ಅಮೇರಿಕೆಯನ್ನು ಒಳಗೆ ಎಂಟ್ರಿ ಮಾಡಿಕೊಡೋ ಹಾಗಿಲ್ಲ ಅನ್ನುವಂಥ ಮನೋಸ್ಥಿತಿಗೆ ಬಂದಿದ್ದಾರೆ. ಯುರೋಪಿಯನ್ ಯೂನಿಯನ್ ಅದರಲ್ಲೂ ಮುಖ್ಯವಾಗಿ ಅವ್ರಿಗೆ ಚೈನಾನೂ ಬೇಡಾಗ್ಯದ, ಜೊತೆಗೆ ಅಮೇರಿಕಾದ ಎಂಟ್ರಿನೂ ಬೇಡಾಗ್ಯದ. ಹಾಗಂತ ಏನು ನೋಡ್ಲಿಕ್ಕೆ ಭಾಳ ಸದ್ಯೊಳಗೆ ಯುರೋಪಿಯನ್ ಯೂನಿಯನ್ ಅದ, ಸಾಕಷ್ಟು ದೇಶಗಳಿದ್ದಾವೆ ಅದರಲ್ಲಿ. ಆದರೆ ಅಮೇರಿಕೆ ಎದುರಿನ ಒಂದು ಶಕ್ತಿಯಲ್ಲಿ ಅವರು ಕಂಚೋರದ ಕಡಿಮೆ ತೋರಿಸ್ತಾ ಇದ್ದಾರೆ, ಶಕ್ತಿ ಅವ್ರದ್ದು ಕಡಿಮೆ ಅದಂತ ಕಂಡು ಬರ್ತಾ ಇದೆ. ಹೀಗಾಗಿ ಯುರೋಪಿಯನ್ ಯೂನಿಯನ್ಗೂ ಸಹಿತ US ಸಹಿತ ಎಂಟ್ರಿ ಬೇಡಾಗ್ಯದ. ಒಟ್ಟಾರೆಯಾಗಿ ಇವತ್ತು ಇರಾನ್ ಜೊತೆಗೆ ಎಲ್ಲ ಸಂಪರ್ಕ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಬಟ್ ಇದೇ ಕಾಲಕ್ಕೆ ಯುರೋಪಿಯನ್ ಯೂನಿಯನ್ಗೆ ಚೈನಾದ ಗೆಳೆತನವೂ ಬೇಡಾಗಿದೆ. ಯಾಕಂದ್ರೆ ಡಿಕ್ಟೇಟರ್ ದೇಶ, ಒಂದು ಕಮ್ಯುನಿಸ್ಟ್ ದೇಶ ಅನ್ನುವಂಥ ಭಾವ ಅಲ್ಲಿರೋದ್ರಿಂದಾಗೆ ರಷ್ಯಾ ಜೊತೆಗೂ ಅವ್ರು ಬೇಕಾಗಿಲ್ಲ ಯುರೋಪಿಯನ್ ಯೂನಿಯನ್ಗೆ. ಯಾಕಂದ್ರೆ ಉಕ್ರೇನದ ಮೇಲೆ ಅವ್ರು ಮಾಡುತ್ತಿರೋ ದಾಳಿಯನ್ನು ಕಳೆದ 2-3 ವರ್ಷಗಳನ್ನು ನಡೆಸಿದ್ದನ್ನು ನೋಡಿದಾಗ ಇಂದೆಲ್ಲ ನಾಳೆ ರಷ್ಯಾದಿಂದ ನಮ್ಗೆ ತೊಂದರೆ ಆಗ್ತಂತ ತಿಳ್ಕೊಂಡು ಅವರು ಈ ಒಂದು ತಮ್ಮದಲ್ಲಿ ನ್ಯಾಟೋ ಬಲಿಷ್ಠ ಮಾಡೋ ಜೊತೆಗೆ ಭಾರತ ಜೊತೆಗೆ ಇನ್ನುಳಿದ ದೇಶಗಳ ಜೊತೆಗೆ ತಮ್ಮ ಸಂಬಂಧವನ್ನು ಹೆಚ್ಚು ಮಾಡ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಮಾಡಿ ನಮ್ಮ ಜೊತೆ ಅಗ್ರಿಮೆಂಟು ಆಗಿದೆ ಅವ್ರದ್ದು, 0 ಟ್ಯಾರಿಫ್, ನಮ್ಮದು 0 ಅವ್ರದ್ದು 0 ಯುರೋಪಿಯನ್ ಯೂನಿಯನ್ದು. ಹೀಗಾಗಿ ಹೊಸ ಒಂದು ಅರ್ಥವ್ಯವಸ್ಥೆ, ಹೊಸ ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆ ಈ ಕಂಡು ಬರೋದಕ್ಕೆ ಮುಖ್ಯ ಕಾರಣ ಟ್ರಂಪರ ಈ ಹಣದಾಹ ಅಥವಾ ವ್ಯಾಪಾರ ಮಾಡಿಕೊಂಡು ಆದಷ್ಟು ಹೆಚ್ಚು ಉಳಿದ ದೇಶವನ್ನು ಗಳಿಸಬೇಕು ಅನ್ನೋಂಥ ಹಣದ ಹಪಾಪಿಯಿಂದಾಗಿ ಇವತ್ತು ನಾವು 3ನೇ ಮಹಾಯುದ್ಧಕ್ಕೆ ಬಂದು ನಿಂತಿದ್ದೇವ ಅನ್ನೋಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕಂದ್ರೆ ಸಪೋಸ್ ಏನಾದರೂ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡಿದರೆ ಖಚಿತವಾಗಿಯೂ ರಷ್ಯಾ ಮತ್ತು ಚೈನಾ ಈ ಫೀಲ್ಡ್ಗೆ, ಯುದ್ಧದ ಫೀಲ್ಡ್ಗೆ ಇಳುವ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಚೈನಾಕ್ಕೆ ಯಾವುದೋ ಪ್ರಸಂಗದಲ್ಲಿ ಅಮೇರಿಕೆಯ ಪ್ರಭಾವವನ್ನು ಮಿಡ್ಲ್ ಈಸ್ಟ್ ಮೇಲೆ ಆಗಿರ್ಬೋದು, ತಮ್ಮ ಮೇಲೆ ಆಗಿರ್ಬೋದು, ಇನ್ನುಳಿದ ರಾಷ್ಟ್ರಗಳ ಮೇಲೆ ಆಗಿರ್ಬೋದು ಆಗಬಾರ್ದು ಅನ್ನೋಂಥ ನೆಲೆಯಲ್ಲಿ ಪ್ಲ್ಯಾನ್ ಮಾಡ್ತಾಯಿದೆ. ಅದಕ್ಕೆ ರಷ್ಯಾನೂ ಕೈ ಜೋಡಿಸ್ತಾ ಇದೆ. ಯಾಕಂದ್ರೆ ರಷ್ಯಾಕ್ಕೆ ಅಮೇರಿಕಾಗಿಂತ ಹೆಚ್ಚು ವಿಶ್ವಾಸಾರ್ಹ ಮಿತ್ರ ಯಾರಪ್ಪ ಅಂತಂದ್ರೆ ಚೈನಾಕ್ಕೂ ಸಹ ಅದೇ ರೀತಿ. ಈಗ ಅವು ಎರಡೂ ಕೊಡ್ಕೊಂಡು ಇವತ್ತು ಭಾರತದ ಜೊತೆಗೆ ಮಿತ್ರತ್ವ ಮಾಡ್ಕೋಬೇಕು ಅನ್ನೋದ್ರೊಳಗಾಗಿ ಈ ನಮ್ಮ ಅಮೇರಿಕಾ USA ನಮ್ಮ ಟ್ರಂಪ್ ಅವರು